ರನ್ಯಾ ರಾವ್ ಚಿನ್ನದ ರಹಸ್ಯ ಡಿಆರ್ಐ ಅಧಿಕಾರಿಗಳು ಕೆದಕಿದಷ್ಟು ಬಯಲಾಗ್ತಾನೆ ಇದೆ. ಚಿನ್ನ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಡಿಆರ್ಐ ಅಧಿಕಾರಿಗಳು ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಭಾರತ ಮತ್ತು ದುಬೈ ನಡುವೆ ನಡೆದ ವ್ಯವಹಾರ, ಚಿನ್ನ ಖರೀದಿಗೆ ಸಂದಾಯವಾದ ಹಣದ ಮೂಲ ಯಾವುದು ಅಂತ ಡಿಆರ್ಐ ಅಧಿಕಾರಿಗಳ ತನಿಖೆ ಚುರುಕಾಗಿದೆ. ಸ್ಮಗ್ಲಿಂಗ್ನಲ್ಲಿ ಅಂತಾರಾಷ್ಟ್ರೀಯ ಲಿಂಕ್ ಬಗ್ಗೆ ಕೂಡ ತನಿಖೆ ಆಗ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ಅಸಲಿಯತ್ತನ್ನ ಡಿಆರ್ಐ ಬಯಲಿಗೆಳಿತಿದೆ. ಇದರ ನಡುವೆ ತನಿಖೆಗೆ ಮತ್ತೆರಡು ಟೀಮ್ಗಳು ಎಂಟ್ರಿ ಆಗಿದೆ. ಈ ನಡುವೆ ಪ್ರಕರಣ ಮತ್ತೊಂದು ಸ್ಫೋಟಕ ತಿರುವು ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಏನದು ಅಂತೀರಾ? ಈ ರಿಪೋರ್ಟ್ ನೋಡಿ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ಹಿಂದೆ ಬಿದ್ದಿರುವ ಡಿಆರ್ಐ ಅಧಿಕಾರಿಗಳು ಚಿನ್ನದ ನಂಟಿನ ರಹಸ್ಯವನ್ನ ಬಯಲಿಗೆಳಿತಾ ಇದ್ದಾರೆ. ದಿನಕ್ಕೊಂದು ಹೊಸ ಆಯಾಮ ಪಡಿತಾ ಇರುವ ಪ್ರಕರಣದಲ್ಲಿ ಇನ್ನು ಬೆಟ್ಟದಷ್ಟು ತನಿಖೆ ಮಾಡೋದು ಬಾಕಿ ಇದೆ ಅನ್ನೋದೇ ಶಾಕಿಂಗ್ ವಿಚಾರ. ಡಿಆರ್ಐ ಅಧಿಕಾರಿಗಳ ಮುಂದೆ ಹಲವು ಸವಾಲುಗಳಿದ್ದು ತನಿಖೆಯ ಮುಂದಿನ ಭಾಗವೇ ದೊಡ್ಡ ತಲೆನೋವಾಗಿದೆ. ಭಾರತ ಮತ್ತು ದುಬೈ ನಡುವೆ ನಡೆದ ಚಿನ್ನದ ವ್ಯವಹಾರದ ಮೂಲ ಪತ್ತೆ ಮಾಡುವ ಸವಾಲು ಡಿಆರ್ಐ ಮುಂದಿದೆ. ಜೊತೆಗೆ ದುಬೈನಲ್ಲಿ ಚಿನ್ನ ಖರೀದಿಗೆ ಹಣ ಹೇಗೆ ಸಂದಾಯ ಆಯಿತು ಅನ್ನೋದರ ತನಿಖೆ ಮಾಡಬೇಕು. ಅಲ್ಲದೆ ಸ್ಮಗ್ಲಿಂಗ್ನಲ್ಲಿ ಅಂತಾರಾಷ್ಟ್ರೀಯ ಲಿಂಕ್ ಬಗ್ಗೆಯೂ ಇನ್ವೆಸ್ಟಿಗೇಷನ್ ನಡೆಯಬೇಕು. ಆದರೆ ಇದಕ್ಕೆಲ್ಲ ಬಂಧಿತ ಆರೋಪಿಗಳಿಂದ ಸರಿಯಾದ ಮಾಹಿತಿ ಸಿಗದೆ ಇರೋದು ಡಿಆರ್ಐ ಅಧಿಕಾರಿಗಳ ತಲೆನೋವಿಗೆ ಕಾರಣವಾಗಿದೆ. ಒಂದ್ ಕಡೆ ಡಿಆರ್ಐ ಸ್ಮಗ್ಲಿಂಗ್ ಕೇಸ್ನ ತನಿಖೆಯನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಇಡಿ ಈ ಸ್ಮಗ್ಲಿಂಗ್ನಲ್ಲಿ ನಡೆದ ಅಕ್ರಮ ಹಣ ವರ್ಗಾವಣೆಯ ಜಾಡು ಹಿಡಿದು ಹೊರಟಿದೆ. ಆರೋಪಿಗಳಿಗೆ ಸಂಬಂಧಿಸಿದ ಕಂಪನಿಗಳ ಮೇಲೆ ಕಣ್ಣಿಟ್ಟಿದೆ. ಕಂಪನಿಗಳ ಬ್ಯಾಂಕ್ ಮಾಹಿತಿ ಪರಿಶೀಲನೆ ಮಾಡ್ತಿರೋ ಇಡಿ ಕಂಪನಿ ಖಾತೆಗೆ ಬಂದ ಹಣದ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದೆ. ಜೊತೆಗೆ ಕಂಪನಿಗಳ ಜಿಎಸ್ಟಿ ನಂಬರ್ ಕೂಡ ಪರಿಶೀಲನೆ ಮಾಡ್ತಿರೋ ಅಧಿಕಾರಿಗಳು ಆರೋಪಿಗಳ ಕುಟುಂಬಸ್ಥರ ವ್ಯವಹಾರದ ಬಗ್ಗೆಯೂ ಇಂಚಿಂಚು ಶೋಧ ಮಾಡ್ತಿದ್ದಾರೆ. ಡಿಆರ್ಐ, ಇಡಿ ಹಾಗೂ ಸಿಬಿಐ ಜೊತೆ ಚಿನ್ನದ ಕಳ್ಳ ಸಾಗಾಣಿಕೆ ಕೇಸ್ ತನಿಖೆಗೆ ಮತ್ತೆರಡು ಟೀಮ್ಗಳು ಎಂಟ್ರಿಯಾಗಿದ್ದಾವೆ. ಇಮಿಗ್ರೇಷನ್ ಹಾಗೂ ಕಸ್ಟಮ್ ಅಧಿಕಾರಿಗಳಿಂದಲೂ ತನಿಖೆ ನಡೀತಾ ಇದೆ. ಬೆಂಗಳೂರು, ದೆಹಲಿ, ಮುಂಬೈ ಏರ್ಪೋರ್ಟ್ಗಳಲ್ಲಿ ಟೀಮ್ ಅಲರ್ಟ್ ಆಗಿದ್ದು ಪ್ರೋಟೋಕಾಲ್ ಬಳಸಿ ಚೆಕ್ಔಟ್ ಆದವರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಅನುಮಾನಾಸ್ಪದ ರೀತಿ ಪದೇ ಪದೇ ವಿದೇಶಿ ಪ್ರಯಾಣ ಬೆಳೆಸಿದವರ ಲೀಸ್ಟ್ ಅನ್ನ ರೆಡಿ ಮಾಡಿಕೊಳ್ತಿದ್ದಾರೆ. ಒಟ್ಟಾರೆ ಏರ್ಪೋರ್ಟ್ನಲ್ಲಿ ಚಿನ್ನದ ಸಮೇತ ಲಾಕ್ ಆದ ರನ್ಯಳಿಂದ ಶುರುವಾದ ಕೇಸ್ ಈಗ ಮತ್ತೊಂದು ಹಂತಕ್ಕೆ ಬಂದು ನಿಂತಿದೆ. ಮುಂದೆ ಯಾವ್ಯಾವ ಸ್ಫೋಟಕ ವಿಚಾರ ಬಯಲಾಗುತ್ತೋ ಆ ದೇವರೇ ಬಲ್ಲ. ಧ್ರುವರಾಜ್ ಜೊತೆ ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಾಗರಾಜ್ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನಾಗರಾಜ್, ಒಂದು ಕಡೆ ಡ್ರಗ್ಸ್, ಮತ್ತೊಂದು ಕಡೆ ಚಿನ್ನ, ಯಾವ್ದು ಇಂಪಾರ್ಟೆಂಟ್? ಯಾವುದರ ಹಿಂದೆ ಜಾಸ್ತಿ ಪೊಲೀಸರು ಹಿಂದೆ ಬೀಳಬೇಕು? ಎರಡು ಇಂಪಾರ್ಟೆಂಟೇ. ಬಟ್ ನನಗೆ ಬಹಳ ಆಶ್ಚರ್ಯ, ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಏರ್ಪೋರ್ಟ್ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ ಬೇಲಿ ಎದ್ದು ಹೊಲಮೆ ಇದು ಅಂತಾರೆ. ಈಗ ನಮಗೇನು ಅಲ್ಲಿ, ಈಗ ನಮಗೇನಿರುತ್ತೆ, ಅಲ್ಲಿ ಕಸ್ಟಮ್ಸ್ ಅಧಿಕಾರಿಗಳಿರ್ತಾರೆ, ಮತ್ತೊಬ್ರು ಇರ್ತಾರೆ, ಅವರೆಲ್ಲ ಚೆಕ್ ಮಾಡಲ್ವಾ ಅಂತ ಹೇಳಿ ನಾನು ಕಸ್ಟಮರ್ಸ್ ಅಧಿಕಾರಿಯನ್ನೇ ಬುಕ್ ಮಾಡ್ಕೋತೀನಪ್ಪ. ವ್ಯವಸ್ಥೆನೇ ಹಳ್ಳ ಹಿಡಿತು ಅಂತ ಇಡೀ ಏರ್ಪೋರ್ಟ್ ಅಲ್ಲಿ ನಾನು ಬುಕ್ ಮಾಡ್ಕೊಂಡಿದ್ದೀನಿ ತಿಳ್ಕೊಳ್ಳಿ. ಅವರು ಡ್ರಾಮಾ ಮಾಡ್ತಾರೆ, ನಮ್ಮ ಮುಂದೆ ತೋರಿಸ್ತಾರೆ, ಮತ್ತೊಂದು ಮಾಡ್ತಾರೆ, ಹಿಂಗಾಗತ್ತೆ. ಇದು ಹೆಂಗೆ? ಈಗ ಶ್ರುತಿಗೆ ಬಂದಂತ ಡೌಟ್ ನನಗೆ ಬರ್ತಿರೋದು ನಾಗರಾಜ್, ಹೆಂಗ್ ಪಾಸಿಬಲ್ ಇದು? ಎಲ್ಲರೂ ಖರೀದಿ ಆಗದೆ ಈ ರೀತಿ ಆಗೋದಕ್ಕೆ ಸಾಧ್ಯ ಇದೆಯಾ? ಆಯ್ತಪ್ಪ, ಈಗ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷ ವಿರೋಧ ಪಕ್ಷ ಅಂತಿರುತ್ತೆ. ಯಾಕಿರುತ್ತೆ ಅಂತಂದ್ರೆ ಎಲ್ಲ ಒಂದೇ ಪಕ್ಷ ಆಗ್ಬಿಟ್ರೆ ಎಲ್ಲ ಅಡ್ಜಸ್ಟ್ಮೆಂಟ್ ಆಗ್ಬಿಡುತ್ತೆ ಅಂತ ಹೇಳಿ, ಒಂದ್ ಸರಿ ಇಲ್ಲಪ್ಪ ಇವನ್ ಸರಿ ಇಲ್ಲ ಅಂತ ಹೇಳೋದಕ್ಕಾದ್ರೂ ಒಂದು ಬೇಕು ಅಂತ ಹೇಳಿ. ಸರ್ಕಾರಗಳು ಬೇರೆ ಬೇರೆ ಇರುತ್ತೆ, ಆಡಳಿತ ಬೇರೆ ಬೇರೆ ಇರುತ್ತೆ. ಆಯ್ತಪ್ಪ, ಇಲ್ಲಿ ಕಾಂಗ್ರೆಸ್ ಗವರ್ಮೆಂಟ್, ಒಂದು ಫಾರ್ ಎಕ್ಸಾಂಪಲ್ ಇಲ್ಲೊಂದು ಕಾಂಗ್ರೆಸ್ ಗವರ್ಮೆಂಟ್ ಇದೆ ಅಂತ ಇಟ್ಕೊಳ್ಳಿ, ಎಲ್ಲೆಲ್ಲಿ ಬಿಜೆಪಿ ಗವರ್ಮೆಂಟ್ ಇದೆ. ಹೌದು, ಮಹಾರಾಷ್ಟ್ರದಲ್ಲಿ ಸಮ್ಮಿಶ್ರ ಸರ್ಕಾರ ಇದೆ, ಅಲ್ಲಿ ಏರ್ಪೋರ್ಟ್ ಅಥಾರಿಟಿ ಬೇರೆ. ಆದ್ರೂ ಕೂಡ ಇಡೀ ಇಂಡಿಯಾದಲ್ಲಿ ಆ ತರ ಮ್ಯಾನೇಜ್ ಮಾಡಕ್ಕಾಗತ್ತಾ? ನೀವಿದನ್ನು ಯಾವ ರೀತಿ ನೋಡ್ತೀರಿ ನಾಗರಾಜ್? ಪ್ರಕಾಶ್,
ಖಂಡಿತವಾಗ್ಲೂ ಸಾಕಷ್ಟು ಏನ್ ಕಳೆದ 15 ದಿನಗಳ ಅವಧಿಯಲ್ಲಿ 3 ಪ್ರಕರಣಗಳು ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಬಗ್ಗೆ ಸಾಕಷ್ಟು ಅನುಮಾನಗಳನ್ನು ಹುಟ್ಟು ಹಾಕಿರ್ತಕ್ಕಂಥದ್ದು. ಇಲ್ಲಿ ಮೊದಲನೇದಾಗಿ ಏನು ಮಂಗಳೂರಲ್ಲಿ ಸಿಕ್ತು MDMA 38 ಕೆಜಿ 75 ಕೋಟಿ ಮೌಲ್ಯದ MDMA ಡ್ರಗ್ಸ್, ಜೊತೆಗೆ ನಿನ್ನೆ ಗಾನಾ ಮೂಲದ ಮಹಿಳೆಯನ್ನ ಬಂಧಿಸಿ 38.2 ಕೋಟಿ 4 ಕೋಟಿಯಷ್ಟು ಮೌಲ್ಯದ ಕೊಕೈನ್ ಅನ್ನ 3.2 ಕೆಜಿ ಕೊಕೈನ್ ಅನ್ನ ವಶಪಡಿಸಿಕೊಂಡಿರ್ತಕ್ಕಂಥದ್ದು. ಇದರಲ್ಲಿ 113 ಕೋಟಿ ಮೌಲ್ಯ ಈ 2 ಪ್ರಕರಣದಲ್ಲಿ ಡ್ರಗ್ಸ್ ಆಗುತ್ತೆ. ಅದು MDMA 38 ಕೆಜಿ ಜೊತೆಗೆ 3.2 ಕೆಜಿ ಕೊಕೈನ್ ಆಗುವಂತದ್ದು. ಇದು ಒಂದ್ ಕಡೆ ಆದ್ರೆ, ಮತ್ತೆ ರನ್ಯ ಪ್ರಕರಣದಲ್ಲಿ 12 ಕೋಟಿ ಮೌಲ್ಯದ 14.27 ಕೆಜಿಯಷ್ಟು ಚಿನ್ನವನ್ನ ವಶಪಡಿಸಿಕೊಂಡಿರ್ತಕ್ಕಂಥದ್ದು. ಈ 3 ಪ್ರಕರಣಗಳ ಒಟ್ಟು ಮೊತ್ತವನ್ನ ಕ್ರೋಢೀಕರಿಸಿದ್ದಾದ್ರೆ 130 ಕೋಟಿ ಆಗುತ್ತೆ. ಈ 3 ಪ್ರಕರಣಗಳಿಂದ 130 ಕೋಟಿಯಷ್ಟು ಸ್ಮಗ್ಲಿಂಗ್ ಆಗಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ರಿ, ಯಾವುದು ಪ್ರಮುಖ ಅಂತಂತೇಳಿ. ಏನು ನೆನ್ನೆ ತರುಣ್ ಈ ಒಂದು ರನ್ಯ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ 2ನೇ ಆರೋಪಿ ಇದ್ದಾನೆ. ಈತನ ಪರವಾಗಿ ವಾದ ಮಾಡ್ತಾ ಇರಬೇಕಾದ್ರೆ ವಕೀಲರು ಒಂದು ಮಾತನ್ನ ಕೋರ್ಟ್ ನಲ್ಲಿ ಹೇಳ್ತಾ ಇದ್ರು, ಗೋಲ್ಡ್ ಅನ್ನ ದುಬೈನಿಂದ ಭಾರತಕ್ಕೆ ತರುವಂತದ್ದು ಬರೀ ರಿಸ್ಟ್ರಿಕ್ಟೆಡ್ ಅಷ್ಟೇ, ಪ್ರೊಹಿಬಿಷನ್ ಏನಲ್ಲ. ಅಂದ್ರೆ ಇದನ್ನ ನೀವು ಟ್ಯಾಕ್ಸ್ ಅನ್ನ ಕೊಟ್ಟು 6% ಕಸ್ಟಮ್ಸ್ ಟ್ಯಾಕ್ಸ್, 3% GST ಅನ್ನು ಕೊಟ್ಟು ಚಿನ್ನವನ್ನ ತೆಗೆದುಕೊಂಡು ಬರ್ಬೋದು. ನೀವು ಹೇಳ್ದಂಗೆ ಇದು ಇಷ್ಟೇ ವೈಲೇಷನ್ ಆಗಿರ್ತಕ್ಕಂಥದ್ದು. ಇದು ಒಂದು ಬೆಳವಣಿಗೆ. ಆದ್ರೆ ಈ 113 ಕೋಟಿ ಡ್ರಗ್ಸ್ ಏನು ಬಂದಿದೆ, ಈ 113 ಕೋಟಿಯು ಸಹ ನಿಷೇಧಿತ, ಪ್ರೊಹಿಬಿಟೆಡ್ ಆಗಿರ್ತಕ್ಕಂಥ ವಿಚಾರ. ಇದು ಇಡೀ ಭಾರತದ ಯುವ ಜನತೆಯ ಬೆಳವಣಿಗೆಗೆ ದೊಡ್ಡ ಮಾರ್ಗವಾಗಿರ್ತಕ್ಕಂಥ ವಿಚಾರ. ಇದು ಇಷ್ಟೆಲ್ಲ ಯಾಕೆ ಏರ್ಪೋರ್ಟ್ ನಲ್ಲಿ ಈ 3 ಪ್ರಕರಣಗಳಿಂದ 130 ಕೋಟಿಯಷ್ಟು ಡ್ರಗ್ಸ್ ಬರ್ತಾ ಇದೆ ಅಂತಂದ್ರೆ, ಯಾಕಂತಂದ್ರೆ 6 ಲೇಯರ್ ಅಲ್ಲಿ ಏರ್ಪೋರ್ಟ್ ನಲ್ಲಿ ಭದ್ರತೆ ಇರುವಂತದ್ದು. ಅದರಲ್ಲಿ CCTV ಫೋಟೇಜ್ ಅನಾಲಿಸಿಸ್ ಮಾಡ್ತಾ ಇರ್ತಾರೆ. ಯಾರೋ ಒಬ್ಬ ವ್ಯಕ್ತಿ ನಡ್ಕೊಂಡು ಬರ್ತಾ ಇದ್ರೆ ಅವನ ಹಾವಭಾವ ಏನಾದ್ರು ಚೇಂಜ್ ಆಗ್ತಾ ಇದೆ, ಇದನ್ನು ಕೂಡ ಪರಿಶೀಲನೆ ಮಾಡ್ತಾ ಇರ್ತಾರೆ. ಬಾಡಿ ಸ್ಕ್ಯಾನರ್ಸ್ ಇರುತ್ತೆ, ಜೊತೆಗೆ ಮೆಟಲ್ ಡಿಟೆಕ್ಟರ್ಗಳಿರ್ತವೆ, ಎಕ್ಸ್ಪ್ಲೋಸಿವ್ ಡಿಟೆಕ್ಟರ್ಗಳಿರ್ತವೆ. ಇಷ್ಟೆಲ್ಲ ವ್ಯವಸ್ಥೆ CSF ಇರುತ್ತೆ, ಸ್ಥಳೀಯ ಪೊಲೀಸರು ಇರ್ತಾರೆ, ಪ್ರೋಟೋಕಾಲ್ ಅಧಿಕಾರಿಗಳಿರ್ತಾರೆ, ಕಸ್ಟಮ್ಸ್ ಇರುತ್ತೆ, ಇಮಿಗ್ರೇಷನ್ ಇರುತ್ತೆ. ಇಷ್ಟೆಲ್ಲರ ಮಧ್ಯೆ ಬರೀ 3 ಪ್ರಕರಣದಲ್ಲಿ 130 ಕೋಟಿ ಡ್ರಗ್ಸ್ ಸ್ಮಗ್ಲ್ ಆಗಿದೆ ಅಂತಂದ್ರೆ ನಿಜಕ್ಕೂ ಕೆಂಪೇಗೌಡ ಅಂತಾರಾಷ್ಟ್ರೀಯ, ಅದರಲ್ಲಿ ಪ್ರಮುಖವಾಗಿ 75 ಕೋಟಿ ಮೊತ್ತದ ಡ್ರಗ್ಸ್ ಮಂಗಳೂರಿಗೆ ಹೋಗ್ತಾ ಇದ್ರೆ, ಈ ಒಂದು 38 ಕೋಟಿ ಮೌಲ್ಯದ ಕೊಕೈನ್ ದೆಹಲಿಗೆ ಹೋಗ್ತಾ ಇದ್ದಂತದ್ದು. ಇದನ್ನು ನೋಡ್ತಾ ಇದ್ರೆ ಸಾಕಷ್ಟು ಅನುಮಾನಗಳು. ನೀವು ಒಂದು ಚಿನ್ನದ ಬಗ್ಗೆ ಹೇಳಿದ್ರಿ, ಎಷ್ಟು ಟ್ಯಾಕ್ಸ್ ಕಟ್ಟಿದ್ರೆ ಮುಗಿದೋಯ್ತು? ಅದು 6% ಕಸ್ಟಮ್ಸ್ ಮತ್ತೆ 3% GST ಅನ್ನ ಕಟ್ಟಿ ತೆಗೆದುಕೊಂಡು ಬಂದ್ರೆ ನಾವು ಎಷ್ಟು ಚಿನ್ನವನ್ನು ಬೇಕಾದ್ರೂ ಏನು ದುಬೈನಿಂದ ಭಾರತಕ್ಕೆ ತೆಗೆದುಕೊಂಡು ಬರಬಹುದಾಗಿತ್ತು. ಇಷ್ಟೇ ಸರ್. ವೀಕ್ಷಕರೇ ದಯವಿಟ್ಟು ಗಮನಿಸಿ, 6% ಮತ್ತು 3% GST, 3% ಅದು 6% ಏನು ಆಮದು ಟ್ಯಾಕ್ಸ್ ಏನೋ ಇರಬೇಕು. GST 3% ಗೊತ್ತಿಲ್ಲ, ಅದು ಏನೇ ಇರಲಿ ಮತ್ತೊಂದು. ಯಾಕಂದ್ರೆ ಚಿನ್ನ ಅಂತ ಹೇಳುವಾಗ ನಮ್ಮಲ್ಲಿ 28% ತನಕ ಹೋಗುತ್ತಲ್ಲ, ಅದಕ್ಕೆ ನಾನು ಕೇಳಿದೆ. ಇರ್ಲಿ ಬಿಡಿ, ಪ್ರಶ್ನೆ ಅದಲ್ಲ. ನೀವು ಆ ದುಡ್ಡು ಕೊಟ್ರೆ ನೀವು ಅದು ಏನು ಸಕ್ರಮ ಆಗುತ್ತೆ, ನಿಮಗೆ ಅಕ್ರಮ ಸಕ್ರಮ ಇದ್ದಂಗೆ. ಆದ್ರೆ ವೀಕ್ಷಕರೇ ನೋಡಿ, ನಮ್ಮ ತಲೆ ಇಲ್ಲಿಗೆ ಹೋಗೋದೇ ಇಲ್ಲ. ಎಲ್ಲ ಚಿನ್ನದ ಹಿಂದೆನೆ ಹೋಗ್ತಿದ್ವಿ. ಚಿನ್ನ ಅಲ್ಲಿ ಈ 75 ಕೋಟಿ ಮತ್ತು 38 ಕೋಟಿಯಲ್ಲಿ 100 ಕೆಜಿ ಚಿನ್ನ ತರಬಹುದಾಗಿತ್ತು. 100 ಕೆಜಿ 120 ಕೆಜಿ ತರಬಹುದಾಗಿತ್ತು.